ಎಸ್ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜೋಯಲ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜೋಯಲ್, ಶಿವರಾತ್ರಿಯ ದಿನ ರಾಜೀನಾಮೆಗಳನ್ನು ಕೊಡ್ತಾರೆ ಸಾಕಷ್ಟು ಜನ ಶಾಸಕರು, ಬಿಜೆಪಿಗೆ ಸೇರ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಈಗ ಬಂದಿರುವಂತಹ ಮಾಹಿತಿ ನಿಮ್ಮ ಹತ್ರ ಏನು ಮಾಹಿತಿ ಇದೆ? ಕಾವ್ಯ, ಈಗಾಗಲೇ ಏನು ಡಿ.ಕೆ. ಶಿವಕುಮಾರ್ ಅವರು ಹಲವು ಬಾರಿ ತಮ್ಮ ಪ್ರಯತ್ನವನ್ನ ನಡೆಸ್ತಾನೆ ಬರ್ತಾ ಇದ್ದಾರೆ. ಆದ್ರೆ ಇಷ್ಟೆಲ್ಲ ಪ್ರಯತ್ನದ ಬಳಿಕವೂ ಕೂಡ ಒಂದು ಪ್ರತಿಫಲ ಸಿಗ್ತಾ ಇಲ್ಲ ಅನ್ನುವಂತ ಕೊರಗು ಅವರಲ್ಲಿದೆ. ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅನ್ನುವಂತ ಒಂದು ನಂಬಿಕೆಯಲ್ಲಿ ಇಷ್ಟು ದಿನ ತಳ್ಳಿದ್ರು ಅವರು. ಆದ್ರೆ ಇದೀಗ ಏನು ದೆಹಲಿಯಲ್ಲಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಕ್ರಮೇಣ ಈ ಒಂದು ಪ್ರಯತ್ನಕ್ಕೆ ಫಲ ಮತ್ತೊಂದು ಅನ್ನುವಂಥದ್ದು ಕ್ರಮೇಣ ಅವರಿಗೆ ಈ ಒಂದು ವಿಚಾರ ಮನವರಿಕೆ ಆಗ್ತಾ ಇರುವಂತದ್ದು ಏನು ಅಂತಂದ್ರೆ, ಈ ಒಂದು ಕನಸು ಕಮರು ಹೋಗ್ತಾ ಇದೆ ಅನ್ನುವಂತ ರೀತಿಯಲ್ಲಿ ಅವ್ರಿಗೆ ಈ ಒಂದು ವಿಚಾರದಲ್ಲಿ ಈಗಾಗಲೇ ಒಂದು ಜ್ಞಾನೋದಯ ಆಗ್ತಾ ಇದೆ ಅಂತ ಅನಿಸ್ತದೆ. ಯಾಕಂತಂದ್ರೆ ಇಷ್ಟು ದಿನಗಳ ಕಾಲ ಡಿ.ಕೆ. ಶಿವಕುಮಾರ್ ಅವರು ಕಾದಿದ್ರು, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಇಷ್ಟು ಪ್ರಯತ್ನಗಳ ಬಳಿಕವೂ ಫಲ ಸಿಕ್ಕಿಲ್ಲ ಅನ್ನುವಂಥದ್ದು. ಈಗಾಗಲೇ ದೆಹಲಿಗೆ ತಲುಪಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯಾಗಿ ಈ ಒಂದು ವಿಚಾರದಲ್ಲಿ ತಮ್ಮ ಕಡೆಯಿಂದ ಒಂದಷ್ಟು ಅಸ್ತ್ರವನ್ನ ಬಳಸೋಕ್ಕಾಗುತ್ತೆ ಎಲ್ಲವನ್ನ ಪ್ರಯತ್ನ ಪಟ್ರು. ಈ ಬಾರಿ ತೆರಳಿದಂತ ಸಂದರ್ಭದಲ್ಲೂ ಕೂಡ ಈಗೇನು ಅಸ್ಸಾಂ ಚುನಾವಣೆ ಗೋಸ್ಕರ ಅವರು ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗುವಂತ ವಿಚಾರಕ್ಕೆ ದೆಹಲಿಗೆ ತಲುಪಿರುವಂತದ್ದು ನಿಜ. ಆದ್ರೆ ಈ ರಾಜಕೀಯ ಲೆಕ್ಕಾಚಾರದಲ್ಲಿ ನೋಡುವುದಾದ್ರೆ ಖಂಡಿತವಾಗ್ಲೂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಪಟ್ಟಕ್ಕಾಗಿ ಹೋಗಿದ್ರು ಅನ್ನುವಂಥದ್ದು ಖಂಡಿತ ಅದು ಜಗಜ್ಜಾಹೀರಾಗಿರುವಂತ ವಿಚಾರ. ಇನ್ನೊಂದು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಒಂದು ವಿಷಯವನ್ನ ಮೆನ್ಷನ್ ಮಾಡಿ ಹೇಳ್ಬೇಕು ಅಂತಂದ್ರೆ, ಬಜೆಟ್ ಪೂರ್ವಭಾವಿ ಸಭೆಯನ್ನು ಕೂಡ ಅವರು ಲೆಕ್ಕಿಸದೆ ಬಜೆಟ್ ಅನ್ನ ಏನ್ ಬಜೆಟ್ ಇತ್ತು ಆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ರು, ಅವರ ಇಲಾಖೆಯ ಒಂದು ಪೂರ್ವಭಾವಿ ಸಭೆ ಏನಿತ್ತು ಸಿಎಂ ಜೊತೆಲಿ ಅದನ್ನು ಕೂಡ ಅವರು ಧಿಕ್ಕರಿಸಿ ಅದನ್ನು ಕೂಡ ಅವರು ಕಡೆಗಣಿಸಿ ಹೋಗಿರುವಂತದ್ದು. ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಬಜೆಟ್ ಅವರ ಇಲಾಖೆಯ ಬಜೆಟ್. ಈಗ ಏನು ಅಧಿಕಾರಿಗಳೆಲ್ಲ ಇರ್ತಾರೆ ಇಲ್ಲ ಅಂತಲ್ಲ, ಆದ್ರೂ ಕೂಡ ಅವರು ತೆರಳಿರುವಂತದ್ದು ನಿಜಕ್ಕೂ ಕೂಡ ಇಲ್ಲೇ ಅರ್ಥ ಆಗುತ್ತೆ. ಆದ್ರೆ ಸಿಎಂ ಅನುಮತಿಯನ್ನ ಪಡೆದೇ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಅನ್ನುವಂತ ವಿಚಾರವನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ತಿಳಿಸಿದ್ರು. ಆದ್ರೂ ಈ ವಿಚಾರವನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಆದ್ರೆ ಈಗೇನ್ ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ, ಅವರು ಹಲವು ಬಾರಿ ಪ್ರಯತ್ನವನ್ನ ನಡೆಸಿದ್ರು. ಅದೇ ರೀತಿ ಏನು ನಿನ್ನೆ ಏನು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ, ಹಾಗೇನೆ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕೆ.ಸಿ. ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡಿ 1 ಗಂಟೆಗಳ ಕಾಲ ಡಿ.ಕೆ. ಬ್ರದರ್ಸ್ ಏನು ಡಿ.ಕೆ. ಸುರೇಶ್ ಅವರು ಕೂಡ ಈಗಾಗಲೇ ದೆಹಲಿಯಲ್ಲಿ ಇರುವಂತದ್ದು ಸಹೋದರನಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಾಥನ್ನ ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇಬ್ಬರು ಕೂಡ 1 ಗಂಟೆಗಳ ಕಾಲ ಏನು ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನಲಾಗ್ತಾ ಇದೆ. ಈ ವಿಚಾರ ಏನು ಸಾಕಷ್ಟು ಒತ್ತಡವನ್ನ ಹೇರಿದ್ದಾರೆ. ಯಾವ ರೀತಿಯಾದಂತಹ ಅವರ ಪ್ರಯತ್ನದ ಏನು ಒಂದು ಇದೇನೆ ವ್ಯಾಪ್ತಿಯ ಮೀರಿ ಹೋಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ರಯತ್ನ ಯಾವ ರೀತಿ ಪಡೋಕ್ಕಾಗುತ್ತೆ ಎಲ್ಲ ರೀತಿಯಲ್ಲೂ ಆಗಿದೆ. ಇದೇ ವಿಚಾರ ಈಗಾಗಲೇ ಹೈಲೈಟ್ ಆಗ್ತಾ ಇರುವಂತದ್ದು. ಈ ಬಾರಿ ಪ್ರತಿ ಬಾರಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ತೆರಳಿದಾಗ ಸಿಎಂ ಪಟ್ಟ ಸಿಗುತ್ತಾ, ಸಿಎಂ ಏನು ಸ್ಥಾನದೊಂದಿಗೆ ವಾಪಸ್ ಆಗ್ತಾರಾ, ಏನಾದ್ರು ಗುಡ್ ನ್ಯೂಸ್ ಇದೆಯಾ ಅನ್ನುವಂತ ವಿಚಾರಗಳು ಚರ್ಚೆ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಮತ್ತೆ ಏನು ಕಾಂಗ್ರೆಸ್ ವರಿಷ್ಠರಿಂದ ಅಥವಾ ಹೈಕಮಾಂಡ್ ನಾಯಕರಿಂದ ಮತ್ತೆ ನಿರಾಸೆ ಆಗಿರುವಂತದ್ದು. ಆದ್ರೆ ಡಿ.ಕೆ. ಶಿವಕುಮಾರ್ ಈ ಬಾರಿ ಒಂದು ಮಾಸ್ಟರ್ ಪ್ಲಾನ್ ನೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ ಅನ್ನುವಂತ ವಿಚಾರ. ಒಂದು 40 ಶಾಸಕರು 40ರಿಂದ 50 ಶಾಸಕರು ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಲಿ ಏನಿದ್ದಾರೆ, ಅವರುಗಳು ಈಗಾಗಲೇ ಬಿಜೆಪಿಯನ್ನ ಸೇರಿ ಏನು ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಬಲವನ್ನ ನೀಡುವಂತ ಪ್ರಯತ್ನಕ್ಕೆ ಮುಂದಾಗಿರುವಂತದ್ದು. ಇದೇ ವಿಚಾರ ಈಗ ದೊಡ್ಡ ಮಟ್ಟಕ್ಕೆ ಹೈಲೈಟ್ ಆಗ್ತಾ ಇರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರು ಶಿವರಾತ್ರಿಯ ಬಳಿಕ ಏನು ಬಿಜೆಪಿ ಸೇರಿ ಮತ್ತೆ ನಿಮ್ಮ ಹತ್ರ ಮಾತಾಡಿಸ್ತೀನಿ. ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳಿ ಬಂದಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಶಿವರಾತ್ರಿಯ ದಿನದಂದು ಬ್ಯಾಕ್ ಟು ಬ್ಯಾಕ್ ರಾಜೀನಾಮೆಯನ್ನ ಕೊಡಿಸ್ತಾರೆ. ಕೈ ತೊರಿಲಿಕ್ಕೆ ಸಾಕಷ್ಟು ನಾಯಕರು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆಗೆ ನಾನು ಹೆದರಿಸ್ತೀನಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಹೆದರಿಸ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನು ಸಾಕಷ್ಟು ಜನ ಹೇಳ್ತಾ ಇದ್ರು, ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಬಿಟ್ಟು ಬರಲ್ಲ ರೀ, ಅವರೇ ಬೇರೆ ಪಕ್ಷದಿಂದ ಬಂದು ಇಲ್ಲಿ ಸಾಮ್ರಾಜ್ಯ ಕಟ್ಟಿದವರಲ್ಲ, ಇಲ್ಲಿಂದನೇ ತಮ್ಮ ಜರ್ನಿಯನ್ನು ಶುರು ಮಾಡಿರುವಂತಹ ಪುಣ್ಯಾತ್ಮ ಅಂತ ಯಾರೋ ಹೇಳ್ತಾ ಇದ್ರು ನನಗೆ. ನಾನು ಹೇಳ್ತಾ ಇರೋದು, ಎಸ್, ಇಲ್ಲಿಂದನೇ ರಾಜ್ಯ ಕಟ್ಟಿರುವಂತಹ ಪುಣ್ಯಾತ್ಮ. ಆದರೆ ರಾಜ್ಯ ಕಟ್ಟಿದ ತಕ್ಷಣ ಅವರಿಗೆ ರಾಜನ ಪಟ್ಟವನ್ನು ಕೊಡಬೇಕಾಗಿತ್ತು. ಎಲ್ಲಿ ಹೈಕಮಾಂಡ್ ರಾಜನ ಪಟ್ಟ ಕೊಟ್ಟಿಲ್ಲ. ಆ ನಿಟ್ಟಿನಲ್ಲಿ ಬಿಜೆಪಿಯ ಕಡೆಗೆ ಮುಖ ಮಾಡಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ
ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಡ್ಲಿಕ್ಕೆ 30-40 ಶಾಸಕರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಎಸ್ ಜೋಯಲ್ ಮಾತಾಡಿಸ್ತಾ ಇದ್ದೆ ನಾನು ಆಗ್ಲೇ. ಎಸ್ ಜೋಯಲ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಈಗ ನಾನು ಅದನ್ನ ಕೇಳ್ತಾ ಇದ್ದೆ, ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರವನ್ನ ಕೈಗೊಂಡ್ರೆ, ಬಿಜೆಪಿಗೆ ಹೋದ್ರೆ ಸಿಎಂ ಸಿದ್ದರಾಮಯ್ಯ ಅವರು ರೆಡಿ ಇದ್ದಾರಾ ಇದನ್ನ ಎದುರಿಸಲಿಕ್ಕೆ ಅಂತ ಹೇಳಿ. ಎಸ್ ಕಾವ್ಯ, ಈಗಾಗಲೇನು ಈ ರೀತಿಯಾಗಿ ಪಟ್ಟವನ್ನ ಪಡ್ಕೊಳ್ಳೇಬೇಕು ಅನ್ನುವಂತ ಒಂದು ಹಠಕ್ಕೆ ಬಿದ್ದಿರುವಂತ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ನಾನು ಪಡ್ಕೊಳ್ತೀನಿ ಅನ್ನುವಂತ ರೀತಿಯಲ್ಲಿ ಹೊರಟಿರುವಂತದ್ದು. ಆ ನಿಟ್ಟಿನಲ್ಲಿ ಇಲ್ಲಿ ಸಿದ್ದರಾಮಯ್ಯನವರ ಯಾವುದೇ ಒಂದು ನಿರ್ಧಾರಗಳು ಅವರು ಲೆಕ್ಕಿಸದೆ ಡಿ ಕೆ ಶಿವಕುಮಾರ್ ಅವರು ಹೊರ ಹೋಗೋಕಾಗಿ ರೆಡಿ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಏನು ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಅವರಿಗೆ ಇಲ್ಲಿ ಮ್ಯಾಟರ್ ಆಗಲ್ಲ. ಇಲ್ಲಿ ಪ್ರಮುಖವಾಗಿ ಗಮನಿಸುವುದಾದ್ರೆ, ಇಷ್ಟು ವರ್ಷಗಳ ಕಾಲ ತಮಗೆ ಏನು ಅಂದುಕೊಂಡಂತಹ ಒಂದು ಸಿಎಂ ಪಟ್ಟ ಈ ಒಂದು ಕಾಂಗ್ರೆಸ್ ನಲ್ಲೇ ದಕ್ಕುತ್ತೆ ಅನ್ನುವಂತ ರೀತಿಯಲ್ಲಿ ಪಕ್ಷಕ್ಕೆ ಬಹಳ ಅಂದ್ರೆ ಬಹಳನೇ ನಿಷ್ಠಾವಂತರಾಗಿದ್ರು ಡಿ ಕೆ ಶಿವಕುಮಾರ್ ಅವರು. ಅವರು ಮಾಡಿದಂತ ಪ್ರಯತ್ನ ಎಲ್ಲರಿಗೂ ತಿಳಿದಿರುವಂತದ್ದು. ಕಳೆದ ಚುನಾವಣೆಯಲ್ಲಿ ಏನು ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಮಾಡಿದಂತ ಕೆಲಸ ಏನಿದೆ, ಆ ಒಂದು ಕೆಲಸದ ಪ್ರತಿಫಲವಾಗಿಯೇ 136 ಸ್ಥಾನವನ್ನ ಏನು ಗೆಲ್ಲೋಕಾಗಿರುವಂತದ್ದು. ಈ ಎಲ್ಲ ಲೆಕ್ಕಾಚಾರಗಳನ್ನು ಗಮನಿಸ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಇಷ್ಟು ನಾನು ಪ್ರಯತ್ನ ಪಟ್ಟರು ಕೂಡ ನನಗೆ ಪ್ರತಿಫಲ ದೊರಕಿಲ್ಲ, ಇನ್ನೂ ಹೆಚ್ಚಿನ ಕಾಲ ಇದೇ ಪಕ್ಷದಲ್ಲಿ ಉಳಿದ್ರೆ ನನಗೆ ಯಾವುದೇ ಸ್ಥಾನಮಾನ ದೊರಕಲ್ಲ, ಇಷ್ಟೇ ನನ್ನ ಕೊನೆ ಅನ್ನುವಂತ ವಿಚಾರ ಅವರಿಗೆ ಮನವರಿಕೆ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಅವರು ಪಕ್ಷವನ್ನ ತೊರೆಯೋಕಾಗಿ ಈಗಾಗಲೇ ತುದಿಗಾಲಲ್ಲಿ ನಿಂತಿರುವಂತದ್ದು. ಏನು 40-50 ಶಾಸಕರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೊನೆ ಪಕ್ಷ ಒಂದು 30-35 ಶಾಸಕರಾದ್ರೂ ಅವರ ಜೊತೆಯಲ್ಲಿ ಬಂದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳೋದು ಖಂಡಿತ. ಆ ನಿಟ್ಟಿನಲ್ಲಿ ಇನ್ನು ಉಳಿದಿರುವಂತಹ 2 ವರ್ಷಕ್ಕೂ ಹೆಚ್ಚಿನ ಸಮಯ ಏನಿದೆ, ಆ ಸಮಯದಲ್ಲಿ ಬಿಜೆಪಿ ಜೊತೆಗೆ ಸೇರಿ ಏನು ಅಧಿಕಾರವನ್ನ ನಡೆಸೋಕೆ ಏನು ಡಿ ಕೆ ಶಿವಕುಮಾರ್ ಅವರು ತಯಾರಿಯನ್ನ ನಡೆಸಿದ್ದಾರೆ ಅನ್ನಲಾಗ್ತಾ ಇದೆ. ಈ ವಿಚಾರ ಎಲ್ಲ ವಿಚಾರಕ್ಕೂ ಕೂಡ ಸಹೋದರ ಡಿ ಕೆ ಸುರೇಶ್ ಅವರು ಸಾಥನ್ನ ಕೊಡ್ತಾ ಇರುವಂತದ್ದು. ಪ್ರತಿ ಹೆಜ್ಜೆಯಲ್ಲೂ ಕೂಡ ಅಣ್ಣನ ಜೊತೆಯಲ್ಲಿ ನಿಂತ್ಕೊಂಡಿರುವಂತದ್ದು. ಈಗಾಗಲೇ ಅವರು ಕೂಡ ದೆಹಲಿಯಲ್ಲಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ಸಾಕಷ್ಟು ಮನವರಿಕೆಯನ್ನು ಮಾಡಿಕೊಡುವಂತ ಪ್ರಯತ್ನವನ್ನು ಅವರು ಕೂಡ ನಡೆಸಿದ್ರು. ಆದ್ರೆ ಇಲ್ಲಿ ಗಮನಿಸಬೇಕಾದಂತದ್ದು ಏನು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸತತವಾಗಿ ಏನು ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ, ಅದು ಪ್ರಮುಖ ಅಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ನಡೆಸಿರುವಂತದ್ದು ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿಯನ್ನ ನೇರವಾಗಿ ಭೇಟಿ ಮಾಡಿ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಈ ಪ್ರಯತ್ನ ಎಲ್ಲ ವಿಫಲ ಆಗ್ತಾ ಬಂತು. ಇನ್ನು ಪ್ರಯತ್ನ ಪಟ್ರೆ ಫಲ ಸಿಗಲ್ಲ ಅನ್ನುವಂಥದ್ದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಮನವರಿಕೆ ಆದಂತಿದೆ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಕಡೆ ಮುಖ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಾವ್ಯ. ಎಸ್ ಜೋಯಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್, ಮುಂದಿನ ಶಿವರಾತ್ರಿ 14ನೇ ತಾರೀಕಿಗೆ ಶಿವರಾತ್ರಿ ಅಂದ್ಕೊಳ್ಳುತ್ತೇನೆ ನಾನು. 14ನೇ ದಿನದ ಅಂದ್ರೆ 14ನೇ ತಾರೀಕು ಶಿವರಾತ್ರಿ ದಿನ ಮಹಾಸ್ಫೋಟವಾಗಲಿದೆ. ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಪಕ್ಷಕ್ಕೆ ಸೇರೋದು ಆಲ್ಮೋಸ್ಟ್ ಆಲ್ ಫಿಕ್ಸ್ ಆಗಿದೆ.